ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಿರಂತರ ವರ್ತಮಾನ ಕಾಲ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಈಗ ನಡೆಯುತ್ತಿರುವ ಕ್ರಿಯೆಯನ್ನು ತೋರಿಸುವ ಕಾಲ. ಮಾತನಾಡುವ ಸಮಯದಲ್ಲೇ ಕ್ರಿಯೆ ನಡೆಯುತ್ತಿರುತ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಆನ್ ಆಕ್ಷನ್ ದ್ಯಾಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಎಕ್ಸಾಂಪಲ್ ನೋಡ್ರಿ, ಐ ಆಮ್ ಟಾಕಿಂಗ್ ನೌ, ನಾನು ಈಗ ಮಾತನಾಡುತ್ತಿದ್ದೇನೆ. ಯು ಆರ್ ವಾಚಿಂಗ್ ದ ವಿಡಿಯೋ, ನೀವು ವಿಡಿಯೋ ನೋಡುತ್ತಿದ್ದೀರಿ. ಇದನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ, ಸರಿಯಾಗಿ ಬರ್ಕೊಳ್ಳಿ, ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು 4 ಥರದ ಫಾರ್ಮುಲಾ ನೋಡೋಣ. ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್, ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್. ಇದನ್ನು ತಿಳ್ಕೊಂಡ್ರೆ ಟೆನ್ಸ್ ನಿಮಗೆ ತುಂಬ ಈಸಿ ಆಗುತ್ತೆ. ಮೊದಲಿಗೆ ಪಾಸಿಟಿವ್ ಸೆಂಟೆನ್ಸ್ ಅನ್ನೋದು ಕೆಲಸ ಆಗ್ತಾ ಇದೆ ಎಂದು ಹೇಳೋದು. ನೆಗೆಟಿವ್ ಸೆಂಟೆನ್ಸ್ ಕೆಲಸ ಆಗ್ತಾ ಇಲ್ಲ ಅಂದರೆ ಹೇಳೋದು. ಇಂಟರೋಗೇಟಿವ್ ಸೆಂಟೆನ್ಸ್ ಪ್ರಶ್ನೆ ಕೇಳೋದು. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಕೆಲಸ ಆಗ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳೋದಕ್ಕೆ. ಈ ಎಲ್ಲ ಫಾರ್ಮುಲಾವನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ ಹಾಗೂ ಚೆನ್ನಾಗಿ ಬರ್ಕೊಳ್ಳಿ. ಇದು ಎಲ್ಲ ಟೆನ್ಸದ ಚಾರ್ಟ್. ಐ ಆಮ್ ರೈಟಿಂಗ್ ಎ ಲೆಟರ್, ಯು ಆರ್ ರೈಟಿಂಗ್ ಎ ಲೆಟರ್, ವಿ ಆರ್ ರೈಟಿಂಗ್ ಎ ಲೆಟರ್, ದೇ ಆರ್ ರೈಟಿಂಗ್ ಎ ಲೆಟರ್, he is writing a letter, she is writing a letter, it is writing a letter. I ಮೇಲೆ ಸೆಂಟೆನ್ಸ್ ಮಾಡೋಣ. ಐ ಆಮ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರ ಬರೆಯುತ್ತಿದ್ದೇನೆ. ಐ ಆಮ್ ನಾಟ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರ ಬರೆಯುತ್ತಿಲ್ಲ. ಆಮ್ ಐ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರ ಬರೆಯುತ್ತಿದ್ದೇನೆಯೇ. ಆಮ್ ಐ ನಾಟ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರ ಬರೆಯುತ್ತಿಲ್ಲವೇ. ಫಾರ್ಮುಲಾ ಜೊತೆಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಸಿಟಿವ್ ಸೆಂಟೆನ್ಸ್ I subject, am helping verb, writing verb plus ing, a letter object, ನಾನು ಒಂದು ಪತ್ರ ಬರೆಯುತ್ತಿದ್ದೇನೆ. ನೆಗೆಟಿವ್ ಸೆಂಟೆನ್ಸಲ್ಲಿ ನಾಟ್ ಅಷ್ಟೇ ಎಕ್ಸ್ಟ್ರಾ ಬರುತ್ತೆ. ಐ ಆಮ್ ನಾಟ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರ ಬರೆಯುತ್ತಿಲ್ಲ. ಇಂಟರೋಗೇಟಿವ್ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಆಮ್ ಐ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರ ಬರೆಯುತ್ತಿದ್ದೇನೆಯೇ. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಆದಮೇಲೆ ನಾಟ್ ಬರುತ್ತೆ. ಆಮ್ ಐ ನಾಟ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರ ಬರೆಯುತ್ತಿಲ್ಲವೇ. ಯು ಮೇಲೆ ಸೆಂಟೆನ್ಸ್ ಮಾಡೋಣ. ಯು ಅಂದರೆ ನೀನು ಅಥವಾ ನೀವು. ಯು ಆರ್ ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿದ್ದೀಯಾ. ಯು ಆರ್ ನಾಟ್ ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿಲ್ಲ. ಆರ್ ಯು ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿದ್ದೀಯೇ. ಆರ್ಂಟ್ ಯು ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿಲ್ಲವೇ. ಪಾಸಿಟಿವ್ ಸೆಂಟೆನ್ಸ್ ಐ ಇದ್ದರೆ ಹೆಲ್ಪಿಂಗ್ ವರ್ಬ್ ಆಮ್ ಇರುತ್ತೆ. ಇಲ್ಲಿ ಯು ಇದೆ ಅಂದರೆ ಹೆಲ್ಪಿಂಗ್ ವರ್ಬ್ ಆರ್ ಆಗಿದೆ. ಯು ಆರ್ ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿದ್ದೀಯಾ. ನೆಗೆಟಿವ್ ಸೆಂಟೆನ್ಸಲ್ಲಿ ನಾಟ್ ಬರುತ್ತೆ. ಯು ಆರ್ ನಾಟ್ ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿಲ್ಲ. ಇಂಟರೋಗೇಟಿವ್ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಆರ್ ಯು ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿದ್ದೀಯೇ. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಆದಮೇಲೆ ನಾಟ್ ಬರುತ್ತೆ. ಆರ್ಂಟ್ ಯು ರೈಟಿಂಗ್ ಎ ಲೆಟರ್, ನೀನು ಒಂದು ಪತ್ರ ಬರೆಯುತ್ತಿಲ್ಲವೇ. ಆರ್ ನಾಟ್ ಶಾರ್ಟ್ ಫಾರ್ಮ್ ಆರ್ಂಟ್. ಈಗ ವಿ ಮೇಲೆ ಸೆಂಟೆನ್ಸ್ ಮಾಡೋಣ. ವಿ ಅಂದರೆ ನಾವು. ವಿ ಆರ್ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿದ್ದೇವೆ. ವಿ ಆರ್ ನಾಟ್ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿಲ್ಲ. ಆರ್ ವಿ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿದ್ದೇವೆಯೇ. ಆರ್ಂಟ್ ವಿ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿಲ್ಲವೇ. ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಕೆಲಸ ನಡೆಯುತ್ತಲೇ ಇದೆ ಅಂತ ಹೇಳೋದು. ವಿ ಆರ್ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿದ್ದೇವೆ. ಕೆಲಸ ಈಗ ನಡೆಯುತ್ತಿರುವುದನ್ನು ತೋರಿಸುತ್ತದೆ. ನೆಗೆಟಿವ್ ಸೆಂಟೆನ್ಸ್ ವಿ ಆರ್ ನಾಟ್ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿಲ್ಲ. ಇಲ್ಲಿ ಕೆಲಸ ನಡೆಯುತ್ತಿಲ್ಲ ಎಂದು ತೋರಿಸುತ್ತದೆ. ಇಂಟರೋಗೇಟಿವ್ ಸೆಂಟೆನ್ಸ್ ಆರ್ ವಿ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿದ್ದೇವೆಯೇ. ಇಲ್ಲಿ ನಾವು ನಮಗೆ ನಾವೇ ಕ್ವಶನ್ ಕೇಳ್ತಾ ಇದ್ದೀವಿ. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಆರ್ಂಟ್ ವಿ ರೈಟಿಂಗ್ ಎ ಲೆಟರ್, ನಾವು ಒಂದು ಪತ್ರ ಬರೆಯುತ್ತಿಲ್ಲವೇ. ಇಂಟರೋಗೇಟಿವ್ ಸೆಂಟೆನ್ಸಲ್ಲಿ ನಾವು ಬರೆಯುತ್ತಿದ್ದೇವೆಯೇ ಅಂತ ಕೇಳ್ತೀವಿ. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಅಲ್ಲಿ ಬರೆಯುತ್ತಿಲ್ಲವೇ ಅಂತ ಕೇಳ್ತೀವಿ. ದೇ ಅವರು, ದೇ ಆರ್ ರೈಟಿಂಗ್ ಎ ಲೆಟರ್, ಅವರು ಒಂದು ಪತ್ರ ಬರೆಯುತ್ತಿದ್ದಾರೆ. ದೇ ಆರ್ ನಾಟ್ ರೈಟಿಂಗ್ ಎ ಲೆಟರ್, ಅವರು ಒಂದು ಪತ್ರ ಬರೆಯುತ್ತಿಲ್ಲ. ಆರ್ ದೇ ರೈಟಿಂಗ್ ಎ ಲೆಟರ್, ಅವರು ಒಂದು ಪತ್ರ ಬರೆಯುತ್ತಿದ್ದಾರೆಯೇ. ಆರ್ಂಟ್ ದೇ ರೈಟಿಂಗ್ ಎ ಲೆಟರ್, ಅವರು ಒಂದು ಪತ್ರ ಬರೆಯುತ್ತಿಲ್ಲವೇ. ದೇ ಫಾರ್ಮುಲಾ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕೆಂದರೆ ಆ ಯು ವಿ ದೇ ಎಲ್ಲ ಸೇಮ್ ಇದೆ. ಹಿ ಅವನು, ಹಿ ಈಸ್ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿದ್ದಾನೆ.
ಹಿ ಈಸ್ ನಾಟ್ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿಲ್ಲ. ಈಸ್ ಹಿ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿದ್ದಾನೆಯೇ. ಇಸಂಟ್ ಹಿ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿಲ್ಲವೇ. ಪಾಸಿಟಿವ್ ಸೆಂಟೆನ್ಸ್ ಫಾರ್ಮುಲಾದಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹಿ ಈಸ್ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿದ್ದಾನೆ. ನೆಗೆಟಿವ್ ಸೆಂಟೆನ್ಸ್ ಈಸ್ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟ್ ಬರ್ತಿದೆ. ಹಿ ಈಸ್ ನಾಟ್ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿಲ್ಲ. ಇಂಟರೋಗೇಟಿವ್ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಈಸ್ ಹಿ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿದ್ದಾನೆಯೇ. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಸಬ್ಜೆಕ್ಟ್ ಆದಮೇಲೆ ನಾಟ್ ಬರುತ್ತೆ. ಇಸಂಟ್ ಹಿ ರೈಟಿಂಗ್ ಎ ಲೆಟರ್, ಅವನು ಒಂದು ಪತ್ರ ಬರೆಯುತ್ತಿಲ್ಲವೇ. ಶಿ ಅವಳು, ಶಿ ಈಸ್ ರೈಟಿಂಗ್ ಎ ಲೆಟರ್, ಅವಳು ಒಂದು ಪತ್ರ ಬರೆಯುತ್ತಿದ್ದಾಳೆ. ಶಿ ಈಸ್ ನಾಟ್ ರೈಟಿಂಗ್ ಎ ಲೆಟರ್, ಅವಳು ಒಂದು ಪತ್ರ ಬರೆಯುತ್ತಿಲ್ಲ. ಈಸ್ ಶಿ ರೈಟಿಂಗ್ ಎ ಲೆಟರ್, ಅವಳು ಒಂದು ಪತ್ರ ಬರೆಯುತ್ತಿದ್ದಾಳೆ. ಇಸಂಟ್ ಶಿ ರೈಟಿಂಗ್ ಎ ಲೆಟರ್, ಅವಳು ಒಂದು ಪತ್ರ ಬರೆಯುತ್ತಿಲ್ಲವೇ. ನಾನು ಕನ್ನಡದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಅದನ್ನು ನೀವು ಇಂಗ್ಲೀಷ್ನಲ್ಲಿ ಟ್ರೈ ಮಾಡಿ. ವಿಡಿಯೋನ ಪೌಸ್ ಮಾಡಿ ಟ್ರೈ ಮಾಡಿ. ನೀನು ಕಿಟಕಿ ತೆರೆಯುತ್ತಿದ್ದೀಯಾ. ಯು ಆರ್ ಓಪನಿಂಗ್ ದ ವಿಂಡೋ. ಅವಳು ತನ್ನ ಮಕ್ಕಳಿಗೆ ಪಾಠ ಕಲಿಸುತ್ತಿದ್ದಾಳೆ. ಸಿ ಈಸ್ ಟೀಚಿಂಗ್ ಲೆಸನ್ಸ್ ಟು ಹರ್ ಚಿಲ್ಡ್ರನ್. ನಾವು ತರಗತಿ ಕೊಠಡಿ ಸ್ವಚ್ಛಗೊಳಿಸುತ್ತಿದ್ದೇವೆ. ವಿ ಆರ್ ಕ್ಲೀನಿಂಗ್ ದ ಕ್ಲಾಸ್ ರೂಮ್. ಅವನು ಸೈಕಲ್ ಸರಿಪಡಿಸುತ್ತಿದ್ದಾನೆ. ಹಿ ಈಸ್ ಫಿಕ್ಸಿಂಗ್ ದ ಬೈಸಿಕಲ್. ಅದು ಜೋರಾಗಿ ಶಬ್ದ ಮಾಡುತ್ತಿದೆ. ಇಟ್ ಈಸ್ ಮೇಕಿಂಗ್ ಅ ಲೌಡ್ ಸೌಂಡ್. ರವಿ ಚಿತ್ರ ಬಿಡಿಸುತ್ತಿದ್ದಾನೆ. ರವಿ ಈಸ್ ಪೇಂಟಿಂಗ್ ಅ ಪಿಕ್ಚರ್. ನನ್ನ ಸಹೋದರ ಗಿಟಾರ್ ನುಡಿಸುತ್ತಿದ್ದಾನೆ. ಮೈ ಬ್ರದರ್ ಈಸ್ ಪ್ಲೇಯಿಂಗ್ ದ ಗಿಟಾರ್. ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದುತ್ತಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಫಾರ್ ಎಕ್ಸಾಮ್ಸ್. ಮಗು ಈಗ ಮಲಗುತ್ತಿದೆ. ದ ಬೇಬಿ ಈಸ್ ಸ್ಲೀಪಿಂಗ್ ನಾವ್. ಅವರು ಯಾಕೆ ಕೂಗುತ್ತಿದ್ದಾರೆ. ವೈ ಆರ್ ದೇ ಶೌಟಿಂಗ್. ಅವಳು ಯಾವಾಗ ಬರುತ್ತಿದ್ದಾಳೆ. ವೆನ್ ಈಸ್ ಸಿ ಕಮ್ಮಿಂಗ್. ಬಾಗಿಲಿಗೆ ಯಾರು ತಟ್ಟುತ್ತಿದ್ದಾರೆ. ಹೂ ಈಸ್ ನಾಕಿಂಗ್ ಅಟ್ ದ ಡೋರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.